ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀ ದೇವಿ ಎಲ್ಲೇ ವಾಸವಾಗಿರ್ತಾಳೆ ಅಂತ ನಮ್ಮ ಸನಾತನ ಧರ್ಮದ ಮಹಾಭಾರತದ ಅನುಶಾಸನ ಪರ್ವ ಮತ್ತು ಪದ್ಮ ಪುರಾಣದಲ್ಲಿ ಇದರ ಉಲ್ಲೇಖವಿದೆ. ಒಮ್ಮೆ ಲಕ್ಷ್ಮೀ ದೇವಿ ಗೋಮಾತೆಯ ಹಸುವಿನ ಹತ್ರ ಹೋಗಿ ನಾನಿನಲ್ಲಿ ವಾಸವಾಗಬೇಕಂತ ಕೇಳ್ತಾಳೆ. ಆಗ ಗೋಮಾತೆ ನಿರಾಕರಿಸ್ತಾಳೆ. ಏಕೆಂದರೆ ನೀನು ಸಂಚಲೆ, ಒಂದು ಕಡೆ ನಿಲ್ಲುವುದಿಲ್ಲ, ನಿನ್ನ ವಾಸದಿಂದ ಮನುಷ್ಯರಲ್ಲಿ ಅಹಂಕಾರ ಬರುತ್ತೆ ಅಂತ. ಆಗ ಲಕ್ಷ್ಮೀ ದೇವಿಗೆ ಎಲ್ಲರನ್ನ ಆರಾಧಿಸುತ್ತಾರೆ, ಆದರೆ ಗೋಮಾತೆ ಬೇಡ ಎಂದಿದ್ದಕ್ಕೆ ಅವಳಿಗೆ ಆಶ್ಚರ್ಯವಾಗುತ್ತೆ. ನಂತರ ಬಿಡದೆ ಲಕ್ಷ್ಮೀ ದೇವಿ ನಿನ್ನಲ್ಲಿ ವಾಸವಾಗಿ ನಾನು ಪವಿತ್ರಳಾಗಬೇಕಂತ ಕೇಳ್ತಾಳೆ. ಲಕ್ಷ್ಮೀ ದೇವಿಯ ಭಕ್ತಿ ಮತ್ತು ವಿನಂತಿಯನ್ನ ಗೋಮಾತೆ ನೋಡಿ, ಸರಿ ಆಗಿದ್ರೆ ನೀನು ನನ್ನ ಹಿಂಭಾಗದಲ್ಲಿ ನೀನು ವಾಸವಾಗು, ಅಂದ್ರೆ ಷಷ್ಠಭಾಗದಲ್ಲಿ ನಿನ್ನ ವಾಸವಿರಲಿ ಅಂತ ಹಸು ಹೇಳುತ್ತೆ. ಓದಿಪೋ ಗೋಮಿಯೋ ಲಕ್ಷ್ಮಿ ಅಂದ್ರೆ ಹಸುವಿನ ಸಗಣಿಯಲ್ಲಿ ಲಕ್ಷ್ಮೀ ದೇವಿ, ಹಾಗೆ ಗೋಮೂತ್ರದಲ್ಲಿ ಗಂಗೆ ವಾಸವಾಗಿರ್ತಾಳೆ. ಪ್ರಸಿದ್ಧವಾದ ಶ್ಲೋಕ ಇದೆ, ಕರಾಗ್ರೆ ವಸದೆ ಲಕ್ಷ್ಮಿ, ಕರಮಧ್ಯ ಸರಸ್ವತಿ, ಕರಮೂಲೆ ಸ್ಥಾ ಗೌರಿ, ಪ್ರಭಾತಿ ಕಿರದರ್ಶನಂ ಅಂತ. ಅಂದ್ರೆ ಕರಾಗ್ರೆ ವಸದೆ ಲಕ್ಷ್ಮಿ, ಲಕ್ಷ್ಮೀ ದೇವಿ ನಮ್ಮ ಬೆರಳುಗಳ ತುದಿಗಳಲ್ಲಿ ವಾಸವಾಗಿರ್ತಾಳಂತೆ. ಕರಮಧ್ಯ ಸರಸ್ವತಿ, ನಮ್ಮ ಅಂಗೈಯ ಮಧ್ಯಭಾಗದಲ್ಲಿ ಜ್ಞಾನ ದೇವತೆ ಸರಸ್ವತಿ ವಾಸವಾಗಿರ್ತಾಳಂತೆ. ಗೌರಿ ದೇವಿ ನಮ್ಮ ಕರಗೈಯ ಹಸ್ತದ ಮೂಲೆ ಭಾಗದಲ್ಲಿ ಅಂದ್ರೆ ಮಣಿಕಂಠದಲ್ಲಿ ಗೌರಿ ದೇವಿ ವಾಸವಾಗಿರ್ತಾಳಂತೆ. ಹೌದಾ? ಲಕ್ಷ್ಮೀ ದೇವಿ ಅಂದ್ರೆ ಜ್ಞಾನ, ಸಂಪತ್ತು, ಸಂತಾನ, ಕುಟುಂಬ, ಸಮೃದ್ಧಿ ಇವುಗಳ ರೂಪಗಳಾಗಿವೆ. ಮಹಾಲಕ್ಷ್ಮಿಯನ್ನ ವಿಷ್ಣುವಿನ ದಿವ್ಯ ಶಕ್ತಿಯಿಂದ ಉಣಿಸಲಾಗಿದೆ. ಲಕ್ಷ್ಮೀ ದೇವಿ ದಾನ, ಧರ್ಮ, ಶುಚಿತ್ವ, ಭಕ್ತಿಯಲ್ಲಿ ಸದಾ ಲಕ್ಷ್ಮೀ ದೇವಿ ವಾಸವಾಗಿರುತ್ತಾಳೆ.